ದಾವಣಗೆರೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶಾಬನೂರು ಬಾಪೂಜಿ ಪಾಲಿಟೆಕ್ನಿಕ್ ಸಂಸ್ಥೆಯ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ 27ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲೆ ಪುಷ್ಪಲತಾ ನಾಡಿಗ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 25 ವರ್ಷ ಪೂರೈಸಿದೆ. 25 ವರ್ಷಗಳ ಸಾರ್ಥಕ ಸೇವೆಯ ನೆನಪಿಗಾಗಿ ಫೆಬ್ರವರಿ 27ರಂದು ಮಧ್ಯಾಹ್ನ 12 ಗಂಟೆಗೆ ನಗರದ ಬಿಐಟಿ ಕಾಲೇಜಿನ ಎಸ್ಎಸ್ ಮಲ್ಲಿಕಾರ್ಜುನ್ ಸಭಾಂಗಣದಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸಿ ಅರ್ಚನಾ, ಬಿಇಎ ಉಪಾಧ್ಯಕ್ಷೆ ಕೆಎ ಗಿರಿಜಮ್ಮ ಮತ್ತು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶಿಕ್ಷಣ ಸಂಸ್ಥೆಯ ಕೆ ನಾಗರತ್ನ, ಜಿ ಪ್ರಸಾದ್, ಉಮಾದೇವಿ ಸುದ್ದಿಗೋಷ್ಠಿಯಲ್ಲಿದ್ದರು. ಏನಪ್ಪ ಅಂತಂದರೆ, ನಾಳೆ 27ನೇ ತಾರೀಕು ಶುಕ್ರವಾರ ನಮ್ಮ ಕಾಲೇಜಿನ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಕಾಲೇಜು 1985ರಲ್ಲಿ ಶುರುವಾಯಿತು. ಸೊ ಅಂದಿನ ದಿನಗಳಲ್ಲಿ ನಮ್ಮ ದಾವಣಗೆರೆಯಲ್ಲಿ DRR ಪಾಲಿಟೆಕ್ನಿಕ್ ಒಂದೇ ಒಂದು ತಾಂತ್ರಿಕ ಶಿಕ್ಷಣವನ್ನು ಕೊಡ್ತಾ ಇತ್ತು. ಸೊ ಆ ದಿನಗಳಲ್ಲಿ ಏನಪ್ಪ ಅಂತಂದರೆ, ಭಾಳ ಜನ ಹುಡುಗರುಗಳಿಗೆ ಏನಾಗ್ತಿತ್ತು ಅಂದರೆ ಸೀಟ್ ಸಿಗ್ತಿರಲಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅಂದಿನ ಪ್ರಾಂಶುಪಾಲರಾಗಿದ್ದ BIT ಪ್ರಾಂಶುಪಾಲರಾಗಿದ್ದ JN ಶಿವಣ್ಣ ಅವ್ರ ಹತ್ರ ಬಂದು, ಈ ಥರ ನಮಗೆ ಹುಡುಗರು ತುಂಬ ತೊಂದರೆ ಆಗ್ತಾಯಿದೆ, ದಯವಿಟ್ಟು ನೀವು ಯಾಕೆ ಒಂದು ಪಾಲಿಟೆಕ್ನಿಕ್ನ ಓಪನ್ ಮಾಡಬಾರ್ದು ಅಂತ ಕೇಳಿದಾಗ, ಸೊ ಅವರೇನು ಮಾಡಿದ್ರು, ಅವಾಗ ಆಯಿತು ಅಂತ ಹೇಳಿ BIT ಒಂದು ಸಣ್ಣ ಕಟ್ಟಡದಲ್ಲಿ ನಮ್ಮ ಮೆಕ್ಯಾನಿಕಲ್ ಮತ್ತು ಸಿವಿಲ್ ವಿಭಾಗನ ಶುರು ಮಾಡಿಕೊಂಡ್ರು. ಸೊ ಅವಾಗ BIT ಕಾಲೇಜಿನ ಮುಖ್ಯೋಪಾಧ್ಯಾಯರಾಗಿದ್ದ ಮೆಕ್ಯಾನಿಕಲ್ ವಿಭಾಗದ ರುಶ್ವೇಂದ್ರಪ್ಪರನ್ನ ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ರು. ಸೊ ಹಾಗೆ 1985ರಲ್ಲಿ 2 ಬ್ಯಾಂಚಿಂದ ಶುರುವಾಯಿತು. ತದನಂತರ ಸೊ ಎಸ್ ನಾಗೇಶಪ್ಪ ಅಂತ ಗೌರ್ನಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವರು ನೆಕ್ಸ್ಟ್ ಪ್ರಾಂಶುಪಾಲರಾಗಿ ಬಂದರು. ಅವರು 12 ವರ್ಷ ಸೇವೆ ಸಲ್ಲಿಸಿದರು. ಅವರ ಅವಧಿನಲ್ಲಿ ಏನಪ್ಪ ಅಂತಂದರೆ ಇದು ಮತ್ತು 3 ಬ್ರಾಂಚ್ ಬಂತು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು ಮತ್ತು ಟೆಕ್ಸ್ಟೈಲ್ ಬಂತು. ಸೊ ಇದು ಮೊದಲು ಶುರು ಮಾಡೋದಕ್ಕೆ ಕಾರಣಕರ್ತರಾಗಿದ್ದೆ ನಮ್ಮ ಗೌರವ ಕಾರ್ಯದರ್ಶಿ, ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು. ಯಾಕೆ ಅವರು ಶಿವಣ್ಣವ್ರು ಹೋಗಿ ಕೇಳ್ಕೊಂಡಾಗ ತುಂಬ ಹೃದಯದಿಂದ ಆಯಿತು ಓಪನ್ ಮಾಡಿ, ಬಡ ಹುಡುಗರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾಲೇಜು ಶುರುವಾಯಿತು. ಸೊ ಈ ಒಂದು ಇದರಲ್ಲಿ ಏನಾಯ್ತು ಅಂದರೆ, ನಮ್ಮದು ಈಗ ಕಾಲೇಜ್ ಶುರುವಾಗಿ 40 ವರ್ಷ ಆಯಿತು, ಆಯಿತಾ. ಈಗ ನಾವು ಹೊಸ ಬಿಲ್ಡಿಂಗಿಗೆ ಏನಾಯ್ತು ಅಂದರೆ, 98ರಲ್ಲಿ ನಮ್ಮದು ಹೊಸ ಬಿಲ್ಡಿಂಗ್ ಇರಲಿಲ್ಲ, ಅಲ್ಲೇ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಒಂದು ಸಣ್ಣ ಇದರಲ್ಲೇ ಮಾಡ್ತಾಯಿದ್ವಿ. ಬ್ರಾಂಚಸ್ ಜಾಸ್ತಿ ಹೋಗ್ತಾ ಬಂದಾಗ ಏನಾಯಿತು, ಮತ್ತು ದೊಡ್ಡ ಸಾಹೇಬ್ರನ್ನ YV ರುಶ್ವೇಂದ್ರಪ್ಪನವರು ಈ ಥರ ನಮ್ಮ ಕಟ್ಟಡ ಇಲ್ಲ ಬೇಕು ಅಂತ ಕೇಳ್ಕೊಂಡಾಗ, ಸೊ ಮತ್ತೆ ಅವರು ಗೌರವ ಕಾರ್ಯದರ್ಶಿಗಳು ಆಯಿತು ಅಂತ ಒಪ್ಪಿ 3 ಕೋಟಿ ಇದು ಮಾಡಿಬಿಟ್ಟು ನಮಗೊಂದು ಬಿಲ್ಡಿಂಗ್ ಕಟ್ಕೊಟ್ರು, ಸುಸಜ್ಜಿತವಾದ ಒಂದು ಕಟ್ಟಡ ಕಟ್ಟಿಸ್ಕೊಟ್ರು. ಸೊ ಆ ಕಟ್ಟಡಕ್ಕೆ ಬಂದು ನಮ್ಮದೀಗ 25 ವರ್ಷ ಆಗಿದೆ. ಸೊ ನಾವು ಸಾಹೇಬ್ರನ್ನ ಹೋಗಿ ಕೇಳಿದಾಗ ಅವ್ರೇನಂತಂದರು, ಸಿಲ್ವರ್ ಜೂಬ್ಲಿ ನಮ್ದು ಆಗಿರಲಿಲ್ಲ. ಸೊ ಹಾಗಾಗಿ ಏನಂದರು, ಈಗ ಕಟ್ಟಡಕ್ಕೆ ಬಂದು ನಿಮ್ಗೆ 25 ವರ್ಷ ಆಗುತ್ತೆ, ಮತ್ತು ನಿಮ್ಮ ಕಾಲೇಜಿನ ಎರಡೂ ಸೇರಿಸಿ ಒಟ್ಟಿಗೆ ಮಾಡಿ 2026ನೇ ಇಸ್ವಿಗೆ ಮಾಡಿ ಕರೆಕ್ಟಾಗಿ ಅವ್ರು 25 ಇಯರ್ಸ್ ಆಗುತ್ತೆ ಅಂದರು. ಸೊ ಆ ಇದರಲ್ಲಿ ಈ ಸಿಲ್ವರ್ ಜುಬ್ಲಿನ ನಾವು ಮಾಡ್ತಾಯಿದ್ದೀವಿ, ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ ಇದನ್ನು ಅವರಿಗೆ ನಾವು ಸಮರ್ಪಣೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮನ. ಸೊ ಈ ಕಾರ್ಯಕ್ರಮಕ್ಕೆ ನಾಳೆ ನಮಗೆ ನಮ್ಮ ಬಾಪೂಜಿ ಆಡಳಿತ ಮಂಡಳಿಯ ಗೌರವ ಕಾರ್ಯದರ್ಶಿಗಳಾದಂತಹ SS ಮಲ್ಲಿಕಾರ್ಜುನ್ ಅವರು ಮತ್ತು ಜಂಟಿ ಕಾರ್ಯದರ್ಶಿಗಳಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಹಾಗೆ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅಲ್ಲಿಂದ ಅರ್ಚನಾ C ಅಂತಂದ್ಬಿಟ್ಟು ಅವರು ಆಡಳಿತ ಮಂಡಳಿ ಇದರದ್ದು ಜಾಯಿಂಟ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮನ ನಮ್ಮ ಆಡಳಿತ ಮಂಡಳಿಯ ವೈಸ್ ಪ್ರೆಸಿಡೆಂಟ್ ಆದಂತಹ KA ಗಿರಿಜಮ್ಮನವರು ವಹಿಸ್ಕೊಂಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಅಂದರೆ ಡಾಕ್ಟರ್ RL ಉಮಾಶಂಕರ್ ಅವರು, AS ನಿರಂಜನ್ ಅವರು, AS ವೀರಣ್ಣ, ಸಂಪನ್ನ ಮುತಾಲಿಕ್ ಅವರು ಭಾಗವಹಿಸ್ತಿದ್ದಾರೆ. ಹಾಗೆ ನಮ್ಮ ಬಾಪೂಜಿ ಆಡಳಿತ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ B ಬಕ್ಕಪ್ಪ ಅವರು ಸರ್ ಬರ್ತಿದ್ದಾರೆ. ಹಾಗೆ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ಶ್ರೀ Y ರುಶ್ವೇಂದ್ರಪ್ಪನವರು, ಪ್ರಾಂಶುಪಾಲರಾದ HB ಅರವಿಂದ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಒಂದು ಅಲ್ಯೂಮಿನಿ ಅಸೋಸಿಯೇಷನ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಸೊ ಬೆಳಿಗ್ಗೆ 9ರಿಂದ
11 ಗಂಟೆ ತನಕ ಅಲ್ಯೂಮಿನಿ ಅವ್ರದ್ದು ಒಂದು ಮೀಟ್ ಇರ್ತದೆ. ಅಲ್ಲೇ ಈ ಪ್ರೋಗ್ರಾಮ್ ಎಲ್ಲ ನಡೆಯೋದೆಲ್ಲಪ್ಪ ಅಂದರೆ ಕಲ್ಚರಲ್ ಹಾಲ್ BITನಲ್ಲಿ ಮಾಡ್ತಾಯಿದ್ದೀವಿ ಇದನ್ನು. ಸೊ ಬೆಳಿಗ್ಗೆ ಒಂದು 500 ಮೆಂಬರ್ಸ್ ಅಂತ ಹೇಳಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ ಆಲ್ರೆಡಿ. ಅವ್ರದ್ದೆಲ್ಲ ಒಂದು ಮಾರ್ನಿಂಗ್ ಅಲ್ಯೂಮಿನಿ ಮೀಟ್ ಇರ್ತದೆ. ಅದಾದ ನಂತರ 12 ಗಂಟೆಗೆ ನಮ್ಮ ಸಿಲ್ವರ್ ಜೂಬ್ಲಿ ಇನಾಗ್ರೇಷನ್ ಫಂಕ್ಷನ್ ಇರ್ತದೆ. ಅದಾದಮೇಲೆ ನೆಕ್ಸ್ಟು 3 ಗಂಟೆ ಹಂಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ವಿದ್ಯಾರ್ಥಿಗಳಿಂದ, ಹಳೆ ವಿದ್ಯಾರ್ಥಿಗಳಿಂದ ಮತ್ತು ಅಧ್ಯಾಪಕ ವರ್ಗದವರಿಂದ ಒಂದು ಕಲ್ಚರಲ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ.